ಓಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ಜಗಜ್ಜನಂ ಇಂದಿರಾಪತಿಮಾತ್ಯಾದಿ ಪರದೇಶ ವರಪ್ರದಂ. ಯಾವ್ದೀಗ ಆರನೇದ? ಐದನೇದು ಮುಗುದಿಲ್ಲ ಇನ್ನು. ಕೃಷಿ ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿ ಕಾಂತ ಧರಾಧರ ಧಾರಿಣ ವೇದುರ ದತ್ತಃ ಸೌಧೃತಿ ರೀತಿ ವೇದೃವಿಧಾತಃ. ಮೊದಲೇ ಹೇಳಿದರೆ ಏನ್ ಬಂದಿದೆ? ಕೇಶವಾದಿ ದ್ವಾದಶ ಮೂರ್ತಿಗಳು. ಯಾತಕ್ಕೆ 12 ಆರಿಸ್ಕೊಂಡ್ರು? ಮಾಸ ನಿಯಾಮಕ. ಮಾಸ ಆದ್ರೇನು? ಕಾಲ. ಕಾಲ ನಿಯಾಮಕ ರೂಪಗಳಾಯ್ತು. ಇಷ್ಟು ಕೂಡ ಕಾಲ ನಿಯಾಮಕ ರೂಪಗಳ ಚಿಂತನೆ. ಅದರಲ್ಲಿ ಯಾವ್ದಾಯ್ತು ಈಗ? ವಾಮನ ಮಾಮನ ಆಯ್ತು. ವಾಮನ ಭಾಮನ ಒಂದೇ, ಸಾಮನ ಸೀಮನ ಶಾಮನ ಸಾಣು ಆಯ್ತು. ಶ್ರೀಧರ ಶಂಧರ ಒಂದೇ, ಭೂಧರ ವಾರ್ಧರ ಕಂಧರ ಧಾರಿನ್. ಶ್ರೀಧರ ಶಂಧರ ಒಂದೇ, ಭೂಧರ ವಾರ್ಧರ ಕಂಧರ ಧಾರಿನ್. ಶ್ರೀಧರ ಪ್ರತಿ ಮಾತಿನಲ್ಲೂ 2 ಸತಿ ರಿಪೀಟ್ ಮಾಡ್ತಾರೆ. ಶ್ರೀಧರ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಅರ್ಥ ಇದೆ. ಶ್ರೀಧರ ನಮ್ಗೆ ಅರ್ಥ ಏನಾಗ? ಶ್ರೀಧರ ಅಂದ್ರೆ ಏನು? ಶ್ರೀ ಎಂದು ಧರಿಸಿದವನು, ಇಷ್ಟ ಅರ್ಥ ಆಗುತ್ತೆ. ಇದು ಸಾಮಾನ್ಯ ಅರ್ಥ ಆಗುತ್ತೆ. ಆದ್ರೆ ಶ್ರೀಧರ, ಶ್ರೀದೇವಿ ಧರ ಇಬ್ಬರನ್ನೂ ಧರಿಸಿದವನು. ಶ್ರೀಹ ಧರಹ ಸಮಾಸ ಬೇರೆ. ಶ್ರೀಹಿ ಧರ ಚ ಅಸ್ಯ ಪತ್ನಿ ಅಂತ ಮಾಡಿದಾಗ ಇಬ್ಬರಾದ್ರು. ಲಕ್ಷ್ಮೀಧರಾಭ್ಯಾಮ್ ಅಷ್ಟಿ ಪೂಜೆ ಮಾಡಬೇಕಾಗಿರ್ತಾರೆ, 2 ಆಯ್ತಾಗ. ಶ್ರೀಧರ ಇಬ್ಬರನ್ನು ಹೊಂದಿದ್ದಾನೆ. ಇನ್ನು ಶ್ರೀಧರ ಅಂತ ಮಾಡಿದ್ರು. 2 ಒಟ್ಟಿಗೆ ಮಾಡ್ಬಿಟ್ರೆ ಹೊಸ ಅರ್ಥ ಬರುತ್ತೆ. ಶ್ರೀಧರ ರಿಪಿಟೇಷನ್ ಅಲ್ಲ. ಶ್ರೀಧರ ಶ್ರೀಧರ ಆ ರೂಪದ ಶ್ರೀಯನ್ನ ಧರಿಸಿದವರು. ಶ್ರೀ ರೂಪದ ಧರಾರೂಪದ ಶ್ರೀಯನ್ನ ಧರಿಸಿದವರು. ಶ್ರೀಯತ್ ಕಟಾಕ್ಷ ಬಲವ ತ್ಯಜಿತಂ ರಾಮಾಮಿ ಇತ್ತಾಗಿ. ಮಹಾಲಕ್ಷ್ಮಿಗೆ ಎಷ್ಟೇ ರೂಪ ಇದ್ರು ಕೂಡ ಅವರಲ್ಲಿ ಸ್ವಾತಂತ್ರ್ಯ ಇಲ್ಲ. ಅವರಿಬ್ಬರನ್ನು ಏನಾಗಿದೆ ಈಗ? ಪರಮಾತ್ಮ ಧರಿಸಿದ್ದಾರೆ. ಸೊ ಒಂದೇ ಪದ ಆಗಿಬಿಡ್ತಾರೆ, ರಿಪಿಟೇಷನ್ ಆಗ್ಲೇ ಇಲ್ಲ. ಶ್ರೀಧರ ಶ್ರೀಯಧರ ಅಥವಾ ಶ್ರೀಧರ. ಶ್ರೀದೇವಿ, ಧರಾದೇವಿ. ಅವರ ಶ್ರೀ ಅಂದ್ರೆ ಕಾಂತಿ, ಅದನ್ನ ಧರಿಸಿದವರು. ಅವರಕ್ಕೆ ಕಾಂತಿ ಧರಿಸಿದವನು ಅಂದ್ರೆ ಏನು? ಅವರ ಕಾಂತಿ ಇಬ್ರು ಧರಿಸ್ಬೇಕಾದ್ರೆ ಇವ್ರ ಕಾಂತಿ ಎಷ್ಟಿರ್ಬೇಕು? ಅರ್ಥ ಆಯ್ತಾ? ಭಾರಿ ಜಾಸ್ತಿ. ಒಬ್ಬ ಎತ್ಕೋಬೇಕಾದ್ರೆ ಅವರಿಗೆ ಜಾಸ್ತಿ ಶಕ್ತಿ ಇರ್ಬೇಕಲ್ಲ. ಪರಮಾತ್ಮನ ಕಾಂತಿ ಆಗಿದೆ. ಶ್ರೀ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಶ್ರೀ ಅಂದ್ರೆ ಸಹಜ ಕಾಂತಿ ಅಂತ ಅರ್ಥ ಇದೆ. ದೇವರು ಯಾರು? ಸಹಜ ಕಾಂತಿ. ನೀವು ಲಕ್ಷ್ಮೀ ವಿಷಯ ಬರಲೇ ಇಲ್ಲ. ಶ್ರೀಧರ ಸಹಜ ಕಾಂತಿಯಿಂದ ಕೂಡಿದವನು. ಇನ್ನೊಂದು ಅರ್ಥ ಇದೆ ಶ್ರೀಗೆ. ಏನು ಗೊತ್ತಾ? ಗುಣಾಹ ನೈರಪೇಕ್ಷಾದ್ಯ. ನಿರಪೇಕ್ಷತ್ವ ಮೊದಲಾದ ಗುಣಗಳನ್ನು ಏನಂತ ಕರೀತಾರೆ? ಶ್ರೀ ಅಂತ ಕರೀತಾರೆ. ಪರಮಾತ್ಮ ಶ್ರೀಧರ ಅಂದ್ರೆ ಏನು? ನೈರಪೇಕ್ಷಾದಿ ಗುಣಗಳಿಂದ ಕೂಡಿದವನು ಅಂತ. ಇದೆಲ್ಲ ಹೊರಟೋಯ್ತು, ಬೇರೆ ಅರ್ಥ. ನೈರಪೇಕ್ಷ ಅಂದ್ರೆ ಏನು ಬೇಕಿಲ್ಲ, ಸ್ವತಂತ್ರ ಅಂತ ಅರ್ಥ. ಸ್ವತಂತ್ರ ಅಂತ ಬಂದು ಶ್ರೀ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಸರ್ವ ವಿದ್ಯಾ ಅಂತ ಅರ್ಥ ಇದೆ. ಸರ್ವ ವಿದ್ಯಾಧರ ಅಂತ ಅರ್ಥ. ಒಂದಕ್ಕೆ ಬೇಕಾಷ್ಟು ಅರ್ಥ ಆಗೋದು. ಈ ಅರ್ಥ ಇಟ್ಕೊಂಡಾಗ ಶ್ರೀಮಂತಮೇನಂ ಹನುಮಂತ ಮಾಹು ಎಲ್ಲಿದ್ದು? ಮಧ್ವ ವಿದ್ಯಾ. ಅದಕ್ಕೆ ಅನೇಕ ಅರ್ಥ ಗೊತ್ತಾಗ. ಈ ಬೇಸಿಸ್ ಇದ್ದಾಗ ಬರೀ ಶ್ರೀಮಂತ ನಮಗೆ ಅರ್ಥ ಆಗೋದು. ಶ್ರೀಮಂತ ಒಂದೇ ಅರ್ಥ ಆಗಿದ್ದು ನಮಗೆ. ಶ್ರೀಮಂತವೇನೋ ಭಾರಿ ದೊಡ್ಡ ಇರಬೇಕು ಅಂತ ಹೇಳ್ಬಿಟ್ಟು ಅಲ್ಲ. ಇದೆಲ್ಲ ಅರ್ಥ ಇದ್ದಾಗ ಶ್ರೀ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಇಂದ್ರಿಯಗಳು ಅಂತ ಅರ್ಥ ಇದೆ. ಐತರೇಯದಲ್ಲಿ ಹೇಳ್ತಾರೆ ಇಂದ್ರಿಯಗಳು. ಶ್ರೀ ಅಂತ ಹೆಸರು. ಶ್ರೀಧರ ಅಂದ್ರೆ ಏನು? ಎಲ್ಲಾ ಇಂದ್ರಿಯಗಳಿಂದ ಎಲ್ಲಾ ಕಾಲಕ್ಕೂ ಕೂಡಿದವನು. ಸಕಲೇಂದ್ರಿಯ ಧರ. ಬಾಹ್ಯೇಂದ್ರಿಯ ಹಾಗೆಲ್ಲ ಇಲ್ಲೇ ಇಲ್ಲ. ಎಲ್ಲ ಸ್ವರೂಪೇಂದ್ರಿಯ. ಅದಕ್ಕೆ ಶ್ರೀಧರ. ಆ ರೀತಿ ಬಿಡಿಸ್ತಾ ಹೋದ್ರೆ ಒಂದು ಮಾತಿಗೆ ಎಷ್ಟೆಷ್ಟು ಅರ್ಥ ಬರುತ್ತೆ. ಹಾಗೆ ಆಚಾರ್ಯ ಶ್ರೋತ ಎಷ್ಟು ಶ್ರೇಷ್ಠ ಆದವ. ಹೇಳಿದ ಇಷ್ಟು ಬಂಗಾರಕ್ಕೆ ಎಷ್ಟು ವ್ಯಾಲ್ಯೂ ಸಿಗುತ್ತೆ ಯೋಚನೆ ಎಷ್ಟಿದ್ರೆ. ಅದೇ ಕಬ್ಬಿಣಕ್ಕೆ ಆಲ್ಮೋಸ್ಟ್ ಬಿಸಾಕ ವ್ಯಾಲ್ಯೂ ಅಷ್ಟೇ, ಏನಿಲ್ಲ ಅದ್ರೊಳಗೆ. ಇದರಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಆ ಅರ್ಥದಲ್ಲಿ ಸುವರ್ಣಗಳಿವೆಲ್ಲ ಕೂಡ ಅಲ್ಲಿ ಜೋಡಿಸೋದಿದೆಯಲ್ಲ ಭಾರಿ ಕಷ್ಟ. ಆಚಾರ್ಯ ಸಲೀಸಾಗಿ ಹಾಡಿದ್ರೆ ಆಶು ಕವಿತೆ ಹೇಳ್ತಾ ಹೋಗ್ಬಿಡ್ತಾರೆ. ಒಂದೇ ಒಂದು ಸಂಸ್ಕೃತ ಸ್ತೋತ್ರಕ್ಕೆ ಇಷ್ಟು ಅರ್ಥ ಬರೋದು ಒಂದಕ್ಕೆ ಇನ್ಯಾವುದಕ್ಕೂ ಬರೋದಿಲ್ಲ. ಆಚಾರ್ಯ ಶೈಲಿ ನೋಡ್ಬಿಟ್ಟು ಇದಿಷ್ಟಕ್ಕೂ ವಿಸ್ತಾಪ ಪುಸ್ತಕ ಆಗುತ್ತೆ. ಸರಿಯಾಗಿ ಬರೆದ್ರೆ ಅಷ್ಟು ದೊಡ್ಡದಾಗುತ್ತೆ. ಹಿಂದೆ ಬರೆದಿದೆ, ನಮ್ಮ ಪ್ರಕಾಶ ಆಗಿದೆ. ಒಂದು 300 ಪುಟ ಏನೋ ಆಗಿತ್ತು ಹಿಂದೆ. ಈಗ ಅದು 600 ಪುಟ ಆಗುತ್ತೆ. ರಿವೈಸ್ ಎಡಿಷನ್ ಬರುತ್ತೆ. 600 ಪುಟ ಅಂದ್ರೆ ದ್ವಾದಶ ಸ್ತೋತ್ರ ಒಂದಕ್ಕೇನೆ. ಈ ಒಂದಕ್ಕೇನೆ 20-30 ಪುಟದ ಮೇಲೆ ಹೋಗ್ಬಿಟ್ಟು ಅದೇ ಅಷ್ಟು ಅರ್ಥಗಳಿದೆ ಅದ್ರಲ್ಲಿ. ಕಡೆ ಅದೇನು ಇಷ್ಟ ತಿಳ್ಕೊಂಡ್ರು ಕೂಡ ಏನದು ಸ್ವಲ್ಪ ತಗೊಂಡಿರೋದು ಅಷ್ಟೇ. ದೊಡ್ಡ ತುಳಸಿವನಕ್ಕೆ ಹೋಗಿ ತುಳಸಿ ತಂದ್ರೆ ಹೇಗಿರ್ತದೆ? ಬೇಕಷ್ಟು ಆ ತಂದಿರೋದಷ್ಟು ಇಷ್ಟ ಅಷ್ಟೇ. ಇದು ಪೂಜೆಗೆ ಉಪಯೋಗ ಆಗುತ್ತೆ. ಆದ್ರೆ ತುಳಸಿ ಬೇಕಾದಷ್ಟು ಅಲ್ಲಿದೆ. ಶಾಸ್ತ್ರ ಅಂದ್ರೆ ಆ ರೀತಿ ಯಾರ ಕಾವ್ಯಕ್ಕೂ ಅರ್ಥ ಮಾಡಕ್ ಬರೋದಿಲ್ಲ.
ಈ ಲೌಕಿಕ ಕಾವ್ಯಕ್ಕಂತೂ ಒಂದರ್ಥ ಮಾಡಿದ್ರೆ ಪುಣ್ಯ ನಾವು, ಅದೇ ಸರಿಯಾಗಿ ಕೊಡೋದಿಲ್ಲ ಕೆಲವು ಸಲ. ಹಬ್ಬಬ್ಬ ಅಂದ್ರೆ ಒಂದು ಅರ್ಥ ಕೊಡಿಸ್ಬೋದು. ಆ ಗುರುದ ಅರ್ಥ ಮಾಡಿದ್ರೆ ಅವರೇ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ, ಬರೋದಿಲ್ಲ. ಸಹಿ ವಿಶ್ವಸೃಜೋ ವಿಭು ಶಂಭು ಪುರಂದರ ಸೂರ್ಯ ಮುಖ ರಪರಾನ ಮರಾನ್. ಅದಕ್ಕೇನೆ ಶಾಸ್ತ್ರ ತೂಗೋ ಬ್ಯಾಲೆನ್ಸೇ ಬೇರೆ. ಚಿನ್ನ ತೂಗಬೇಕಾದ್ರೆ ಈ ತಕ್ಕಡಿ ತಗೊಂಡ್ರೆ ಹೇಗಿರ್ತದೆ? ನಾವು ಅಕ್ಕಿ ಬೇಳೆ ತಕ್ಕಡಿ ತಗೊಂಡ್ಬಿಟ್ರೆ ಸಿಂಹೇಶ್ವರಿ ಎಲ್ಲ ಆಗತ್ತೆ ಅಲ್ಲಿಗೆ ಅಂಗಡಿ ಇಲ್ಲ. ಇವ್ರು ಪಾಪರ್ ಅವ್ನು ಇಬ್ಬರು ಪಾರು ಗ್ಯಾರಂಟಿ ಆಗ್ತಾರೆ. ಏನು ಇಲ್ಲದ್ರೆ ಎಷ್ಟೋ ಗ್ರಾಮ್ ಇರುತ್ತದೆ ಅದು. ಹಾಗೆ ಅದಕ್ಕೆ ಸೆನ್ಸಿಟಿವ್ ಬ್ಯಾಲೆನ್ಸ್ ಅಂತ ಇರಲ್ಲ. ಬುದ್ಧಿ ಏನಿದು ಈ ಸೆನ್ಸ್ ಇರೋ ಬ್ಯಾಲೆನ್ಸ್ ಆಗ್ಬೇಕೆ ಹೊರತು ಸೆನ್ಸ್ಲೆಸ್ ಬ್ಯಾಲೆನ್ಸ್ ಆಗಬಾರ್ದು. ಉಳಿದವರು ಅಲ್ಲಿ ಮದುವೆದೆಲ್ಲ ಹೇಳ್ತಾರೆ ಆಚಾರ ಗ್ರಂಥಗಳು ಚಿಕ್ಕ ಸೈಜ್ ತಾನೇ ಇರೋದು. ಮಿಥ್ಯಾತ್ವಾನುಮಾನ ಕಾಂಡ 1 ಪೇಜು, ಮಾಯವಾದ ಕಾಂಡ 1 ಪೇಜು, ಆಮೇಲೆ ಉಪಾದ ಕಾಂಡ 1 ಪೇಜು, ಅವೆಲ್ಲ ಒಂದೊಂದು ಪೇಜು. ಅದು ಏನ್ ಗ್ರಂಥಗಳ ಇವೆಲ್ಲ ಅಂತ ಉಳಿದವ್ರು ನಗುತ್ತಾರೆ ಅಂತ ಹೇಳ್ತಾರೆ. ಅದು ದೊಡ್ಡ ದೇವತೆಗಳು ನಗುತ್ತಾರೆ ಅಂತ ಹೇಳ್ತಾರೆ. ಬಂಗಾರ ಇಷ್ಟೇ ಅಂತ ನಗ್ತಾರೆ, ಹೇಗೋ ಹಾಗೆ. ಅವ್ರು ಸುವರ್ಣ ಅಂತ ನೋಡ್ತಾ ಅರ್ಥ ಆಗ್ತಾ ಇಲ್ಲ ಅವ್ರು, ಇಷ್ಟೇನಾ ಅಂತ ಹೇಳ್ತಾರೆ. ಹೊಳ ತಗೊಂಡ್ರೆ ಒಂದು ವಸ್ತು ಜೀವನ ಪೂರ್ತಿ ಅರ್ಥ ಮಾಡ್ಕೊಳ್ಳೋ ವಿಷಯ ಅದು ಮ್ಯಾಜಿಕ್. ಅದು ಆಚಾರ ಸ್ಟೈಲ್ ಬಗ್ಗೆ ಯಾರು ಯೋಚನೆ ಮಾಡೋಕೆ ಹೊರಟಿಲ್ಲ. ಹೇಗೆ ಬರೀತಾರೆ, ಎಷ್ಟು ವಿಷಯ ಬರೀತಾರೆ, ಏನು ಹೊಸ ವಿಷಯ ಇರುತ್ತೆ. ಇನ್ನೊಬ್ರು ಹೇಳಿದ್ರೆ ನಾವು ಹೇಳಿದಾಗ ಎಷ್ಟೆಷ್ಟು ಚೇಂಜಸ್ ಆಗಿಬಿಡೋದು. ತೀರ ಸಾಮಾನ್ಯವಾದ ಮಾತು ಏನಾಗಿ ಬರುತ್ತೆ ಈಗ ಅದು. ಈ ಕಾಳಿದಾಸರ ಬಗ್ಗೆ ಕಥೆ ಹೇಳ್ತಾರೆ ಗೊತ್ತಲ್ಲ. ಭೋಜರಾಜ ಏನ್ ಮಾಡ್ತಿದ್ದ, ಒಂದು ಅಕ್ಷರಕ್ಕೆ ₹1,00,000 ಕೊಡ್ತಿದ್ದ, ಲಕ್ಷ ವರಹ ಒಂದು ಅಕ್ಷರಕ್ಕೆ. ಅವ ಕಾಳಿದಾಸರಿಗೆ ಎಲ್ಲ ಸಿಕ್ಬಿಡ್ತಿತ್ತು. ಕೆಲವು ಕವಿಗಳು ಹೋಗ್ತಿದ್ರು ಆತನ ಹತ್ರ ಬರ್ಸ್ಕೊಂಡ್ ಬರ್ತಾ ಇದ್ರು. ಕಾಳಿದಾಸರ ಹತ್ರ ಬರ್ಸ್ಕೊಂಡ್ ಬರೋದು, ನಾವು ಬರೀದೀವಿ ಅಂತ ಹೇಳೋದು. ಅವ್ನಿಗೆ ಗೊತ್ತಾಗ್ಬಿಡ್ತಿತ್ತು ರಾಜಿಗೆ ಎಲ್ಲಿ ಬರೋದಲ್ಲ ಅಂತ ಹೇಳಿ. ಏನ್ ಮಾಡ್ತಿದ್ದಂತಾಗ ಒಂದೇ ಸೇರಿ ಅದಕ್ಕೆ ಮಾತ್ರ ಬೆಲೆ, ಅದಕ್ಕೆ ಮಾತ್ರ ಬೆಲೆ, ಉಳಿದಕ್ಕೆಲ್ಲ ಬೆಲೆ ಇಲ್ಲ. ಅದು ಅಕ್ಷರ ಲಕ್ಷ ಅಂತ ಹೇಳ್ತಾರೆ. ಅಕ್ಷರ ಲಕ್ಷ ಆಚಾರ್ಯ ಅಕ್ಷರ ಲಕ್ಷ ಅಲ್ಲ, ಅವ್ಯಯ. ಅದಕ್ಕೆ ಕೊನೆನೇ ಇಲ್ಲ, ಎಷ್ಟು ಬೇಕಾದ್ರೂ ಅರ್ಥ ಹೇಳ್ಬೋದು. ಅದಕ್ಕೆ ಟೀಕಾರ ಎಲ್ಲರೂ ಬರೀತಾರ. ಹೇಳೋದೆಲ್ಲ ಎಷ್ಟು ಅಂತ ಕೇಳಿದ್ರೆ ಭಾರಿ ಸ್ವಲ್ಪ ಹೇಳುತ್ತೆ ಹೊರತು ಹೆಚ್ಚು ಹೇಳೋದಿಲ್ಲ. ಇದು ಇವತ್ತಿಗೂ ಕೆಲಸ ನಡೆದಿದೆ. ಸುಮಾರು ಒಂದು 21 ವರ್ಷದ ಹಿಂದೆ ತಿರುಪತಿ ಹುಂಡಿಯಲ್ಲಿ ಯಾರೋ ಒಂದು ವಜ್ರದ ಹಾರ ಹಾಕಿದ್ರು. ಅದು ತೀರಾ ಅಪೂರ್ವ ಇತ್ತು. ಬೆಲೆ ಬಾಲ ಕೊಟ್ಟರೆ ಜಗತ್ತಿ ಎಲ್ಲಾ ಕಡೆ ಕಳಿಸಿದ್ರು ಹೇಳಿದ್ರು ನಮ್ಗೆ ಬೆಲೆ ಕಟ್ಟಕ್ ಆಗಲ್ಲ ಅಂತ. ಬೆಲೆಗೆ ಆಗ್ಲೇ ಇಲ್ಲ ಅವ್ರಿಗೆ ಬೆಲೆ ಕಟ್ಟಕ್ಕೆ. ಸಿಕ್ಕಾಬಟ್ಟೆ ಸೂಪರ್ ಇದು, ನಾವು ನೋಡೇ ಇಲ್ಲ ಅಂತ. ಅದನ್ನ ನೋಡಿದ್ರೆ ಬೆಲೆ ಕಟ್ತೇವೆ ಅಂತ ಹೇಳಿ ಇವತ್ತಿಗೂ ದೊಡ್ಡ ರೆಕಾರ್ಡ್ ಅದು. ಕೆಲವೆಲ್ಲ ಮುಚ್ಚೋ ಬಿಡುತ್ತೆ, ಇದಾಗ್ತಾ ಹೋದಂತೆ. ಅದು ಆಶ್ಚರ್ಯಪಟ್ಟವ್ರು. ಅದು ಇಡೀ ಮಾಲೆ ಹಾಕಿದ್ದಾರೆ, ಆದ್ರೆ ಒಂದೊಂದು ವಜ್ರ ಬೆಲೆ ಕಟ್ಟಕ್ಕೂ ಆಗ್ತಾ ಇಲ್ಲ. ಅಷ್ಟು ರತ್ನ ಹಾರ ಹಾಕಿದ್ದಾರೆ. ಅದು ನಮ್ಮ ಶಾಸ್ತ್ರ ನೋಡಿದಾಗ ಅದು ಅರ್ಥ ಆಗುತ್ತೆ. ಮೆಟೀರಿಯಲ್ ಥಿಂಗ್ ಎಷ್ಟು ವ್ಯಾಲ್ಯೂ ಇದ್ರೆ ಇದೇನಿದು ಸ್ಪಿರಿಚುವಲ್ ಇವೆಲ್ಲ. ಶ್ರೀಧರ ಶ್ರೀಧರ ಶಂಧರ ಬಂದೆ ಶಂಧರ ಶಂಧರ. ಶಂ ಅಂದ್ರೆ ಸುಖ, ಆನಂದ, ಆನಂದ ಧರ, ಆನಂದ ಪೂರ್ಣ. ಆಮೇಲೆ ಶಂಧರ ಇನ್ನೊಂದು ಅರ್ಥ ಇದೆ. ಶಂ ಅಂದ್ರೆ ಸುಖ, ಧರ ಅಂದ್ರೆ ಧರ ಮಹಾಲಕ್ಷ್ಮಿ. ಅವರನ್ನು ಧರಿಸಿದವರು, ಅವರೇ ಸುಖ ರೂಪರು. ಅವರನ್ನು ಧರಿಸಿದ್ರೆ ಎಷ್ಟು ಸುಖ ಇರಬೇಕು. ಆಮೇಲೆ ವಿವಂದೆ ಶರಣೇಶ ಅಲ್ಲ ಭೂಧರ, ಭೂಧರ 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 ಭೂರೂಪದ ಪರಮಾತ್ಮ ಮಹಾಲಕ್ಷ್ಮಿ ಧರಿಸಿದವರು. ಭೂಮಿಯೊಳಗೆ ಲಕ್ಷ್ಮಿ ಆವೇಶ, ಅದನ್ನು ಧರಿಸಿದವರು ಭೂಧರ. ಇನ್ನು ಭೂ ಅಂತ ಹೇಳಿದ್ರೇನು, ಇರೋದೆಲ್ಲ ಭೂ ಶಬ್ದಕ್ಕೆ ಭವತೀತಿ ಭೂ, ಇರೋದೆಲ್ಲ ಧರಿಸಿದವನೇ. ಬರೀ ಅದರಿಂದ ಧರಿಸಿದವಲ್ಲ ಪರಮಾತ್ಮ. ಎಲ್ಲದನ್ನು ಒಳಗೂ ಹೊರಗೂ ಎರಡು ಬೇರೆ ಧರಿಸಿದ್ದಾರೆ. ಬರೀ ಹೊರಗಲ್ಲ, ಬರೀ ಒಳಗಲ್ಲ, ಎರಡೂ ಧರಿಸ್ಬೇಕು. ಹೌದು. ಭೂಧರ, ವಾರ್ಧರ, ವಾ ಅಂದ್ರೆ ನೀರು, ಸಮುದ್ರ ಧರ, ಎಲ್ಲಾ ನೀರನ್ನು ಧರಿಸಿದವನು, ಎಲ್ಲಾ ಭೂಮಿಯನ್ನು ಧರಿಸಿದವನು. ಕಂಧರ ಧಾರಿನ್, ಕಮ್ ಅಂದ್ರೆ ಸುಖ, ಕಂಧರ ಧಾರಿನ್. ಕಂಧರ ಮುಕ್ತರೆಲ್ಲ ಕಂಧರು, ಅವರ ಮುಕ್ತಾರಾಮ್ ಪರಮಾಗತಿ ಅಂತ ಅರ್ಥ. ಅನೇಕ ಅರ್ಥಗಳಲ್ಲಿ ಬರುತ್ತೆ. ಈ ಶ್ರೀಧರ ಶಬ್ದಕ್ಕೆ ಇಷ್ಟ ಅರ್ಥಗಳು. ಋಷಿಕೇಶ, ಸುಕೇಶ, ಪರೇಶ, ವಿವಂದೇ, ಶರಣೇಶ, ಕಲೇಶ, ಬಲೇಶ, ಸುಖೇಶ. ಬರೀ ಈಶನೇ. ಋಷಿಕೇಶ, ಸುಕೇಶ, ಪರೇಶ, ವಿವಂದೇ, ಶರಣೇಶ, ಕಲೇಶ, ಬಲೇಶ, ಸುಖೇಶ. ಎಲ್ಲದಕ್ಕೂ ಸ್ವಾಮಿ 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 ಅಂತ ಅರ್ಥ. ಋಷಿಕೆಗಳ ಈಶ. ಋಷಿಕಗಳು ಅಂದ್ರೇನು? ಇಂದ್ರಿಯ, ಎಲ್ಲಾ ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎರಡಕ್ಕೂ ಈಶ. ಅಷ್ಟೇ ತಿಳ್ಕೋಬಾರದು. ಮತ್ತೆ ಎಲ್ಲರ ಜ್ಞಾನೇಂದ್ರಿಯಕ್ಕೂ ಈಶ, ಎಲ್ಲರ ಕರ್ಮೇಂದ್ರಿಯಕ್ಕೂ ಈಶ, ಸ್ವರೂಪೇಂದ್ರಿಯ ಸೇರಿ. ಅದು ದೇವರ ವಿಶೇಷ. ಮತ್ತು ಎಲ್ಲಾ ಕಾಲಕ್ಕೂ ಈಶ, ಚೇಂಜ್ ಆಗೋದಿಲ್ಲ. ಮತ್ತೆ ಎಲ್ಲ ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಈಶ. ದೇಶದ ಈಶ, ಕಾಲ ಈಶ, ವಸ್ತುಗಳ ಈಶ, ಎಲ್ಲಾ ಇಂದ್ರಿಯಗಳ ಈಶ, ಕರ್ಮೇಂದ್ರಿಯ ಈಶ, ಹೃದಯವರು ಮನೋಭಿಮಾನಿಗಳು. ಇದಕ್ಕೆ ಇಷ್ಟು ಮಾತ್ರ, ಮುಂದಕ್ಕಲ್ಲ. ಮತ್ತೆ ಇದವ್ರು ಬರ್ತಾರೆ ಆಮೇಲೆ ಶಿಫ್ಟ್. ಅದು ಇದು ದೇವರಿಗೆ ಯಾವುದೂ ಇಲ್ಲ. ಋಷಿಕೇಶ. ಇನ್ನು ಕೇಶ, ಋಷಿಕೇಶ ಹರ್ಷದಾಯಕವಾದ ಕೇಶ ಹೊಂದಿದವನು.
ಕೆಲಸ ಕೂದಲು ನೋಡುತ್ತಾರೆ ಎಷ್ಟು ಅಟ್ರಾಕ್ಟಿವ್ ಅಂತ ಅನ್ಸುತ್ತಲ್ಲ ಹಾಗೆ ಋಷಿಕೇಶ. ಹೃಷ್ ಅಂದ್ರೆ ಹರ್ಷ, ಹರ್ಷ ಕೊಡತಕ್ಕಂಥ ಕೇಶಗಳಿಂದ ಕೂಡಿದವನು ಸುಕೇಶ. ಸುಕೇಶ, ಸೂಕ ಈಶ, ಕಾ ಅಂದ್ರೆ ಆನಂದ, ಶೋಭನ ಆನಂದಕ್ಕೆ ಈಶ, ಆನಂದ ತೀರ್ಥ ಪರಾನಂದ ವರದ ಅಥವಾ ಸುಕೇಶ. ಕೇಶನೇ, ಕೇಶ ಒಳ್ಳೆ ಕೇಶ ಹೊಂದಿರೋನು. ಒಳ್ಳೆ ಕೇಶ ಅಂದ್ರೆ ಏನು? ಪರಮಾತ್ಮನಿಗೆ ಸ್ವರೂಪಭೂತವಾದ ಕೇಶ ಅದು, ಬಾಹ್ಯ ಕೇಶ ಅಲ್ಲ. ಒಂದು ಕೃಷ್ಣಕೇಶ, ಕೃಷ್ಣ ಶುಕ್ಲಕೇಶ, ಇವರು ಸುಕೇಶ. ಆ ಕೇಶ ಎಷ್ಟು ಪರಿಪೂರ್ಣ ಅಂತ ಹೇಳಿದ್ರೆ ದೇವರೇ, ದೇವರ ಒಂದು ನಖದ ಒಳಗಿನ ಧೂಳಿ ಕೂಡ ಏನದು ಪರಿಪೂರ್ಣ, ಅನಂತ ರೂಪ ಅದು, ಅನಂತ ಗುಣಗಳು ಸುಕೇಶ. ಆಮೇಲೆ ಪರೇಶ, ಪರೇಶ ಪರಾಣಾಮಪೀಶ ಪರೇಶ, ಪೂರ್ಣಶ್ಚ ಪರಶ್ಚಾಸೌ ಈಶಶ್ಚ ಪರಾಯ ಈಶಃ ಪರಾಣಾಮೀಶಃ ಪರಾಹ ಈಶಃ ಅಸ್ಮಾತ್. ಅನೇಕ ಅರ್ಥಗಳು. ಪರೇಶ ಪೂರ್ಣವಾಗಿರ್ತಕ್ಕಂಥ ಈಶ, ಅಪೂರ್ಣ ಈಶ ಅಲ್ಲ, ಭೂತ ಭವ್ಯ ಭವದೀಶ. ಒಂದೇ ಶರಣೇಶ, ಶರಣರಿಗೆ ಸ್ವಾಮಿಯಾದವ. ಭವಮಮ ಶರಣಂ ಎಲ್ಲಿದು? ಇದರಲ್ಲಿ ಬಂದು ಬರುತ್ತೆ. ಭವಮಮ ಶರಣ ಆಶ್ರಯ ಆಗುತ್ತೆ, ಪ್ರಾರ್ಥನೆ ಮಾಡಿ. ಎಲ್ಲರಿಗೂ ಆಶ್ರಯ ಕೊಡತಕ್ಕಂಥವರಿಗೂ ಆಶ್ರಯ. ಹೊರದೇಶ ವರಪ್ರದ ಇದ್ದಾಗೆ ಶರಣೇಶ ಶರಣಪ್ರದ. ಸಕಲೇಶ, ಕಲೇಶ, ಕಲಾ ಅಂದ್ರೆ ಎಲ್ಲಾ ಕಲೆಗಳಲ್ಲೂ ಈಶ. ಕಲಾ ಅಂದ್ರೆ ಏನು? ಭಾಗ. ಪರಮಾತ್ಮನ ಅತಿ ಸೂಕ್ಷ್ಮ ಭಾಗ ಕೂಡ ಪರ್ಫೆಕ್ಟ್, ಪೂರ್ಣವಾದ ಪೂರ್ಣವಿದ. ಕಲೆಗಳಿಗೂ ಈಶ ಎಂದು ಕಲಾ, ಎಲ್ಲಾ ಕಲೆಗಳಿಗೂ ಈಶ, ಕಲಾವಿದ್ಯೆಗಳಿಗೂ ಈಶ. ಯಾವುದೇ ಕಲಾ ವೇದಾದಿಗಳಲ್ಲಿ ಪರಮಾತ್ಮನ ಹೇಳುತ್ತೆ ಅಷ್ಟೇ ಅಲ್ಲ, ಪ್ರತಿಯೊಂದು ಕಲಾವಿದ್ಯೆನೂ ಪರಮಾತ್ಮನ ಹೇಳುತ್ತೆ. ಪ್ರತಿಯೊಂದು ಅಕ್ಷರ ಧ್ವನಿ ಏನೇ ಹೇಳಿದ್ರು ಯಾರನ್ನ ಹೇಳುತ್ತದೋ, ಚೂರು ಶಬ್ದನೂ ದೇವ್ರನ್ನ ಹೇಳುತ್ತೆ. ದೊಡ್ಡ ಶಬ್ದ ಬೇಕಿಲ್ಲ, ಈ ಶಬ್ದಕ್ಕೂ ದೇವರೇ ಬೇಕು. ಅದು ಕಲೇಶ. ಎಲ್ಲಾ ಕಲೆಗಳಿಗೂ ಈಶ. ಕಲೆಗಳು ಷೋಡಶ ಕಲೆಗಳು ಅಂದ್ರೆ ಪೂರ್ಣಚಂದ್ರ ಅಂತ ಇನ್ನೊಂದು ಅರ್ಥ. ಪೂರ್ಣಚಂದ್ರ, ಷೋಡಶ ಕಲೆ ಚಂದ್ರನಿಗಿರೋದು, ಒಂದಿಲ್ಲ ಕಪ್ಪು ಕಲೆ, 15 ಮಾತ್ರ ಇರೋದು ದೇವರಿಗೆ. ಪೂರ್ಣ ಕಲೇಶ. ಬಲೇಶ, ಎಲ್ಲಾ ಬಲಕ್ಕೂ ಈಶ, ಎಲ್ಲರ ಬಲಕ್ಕೂ ಈಶ. ಪ್ರಭಾವ ಹೇಳ್ತಾರೆ, ನ ಕೇವಲ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾನ್ ಚಾಪರೇಶ. ಎಲ್ಲಾ ಬಲಿಷ್ಠರ ಬಲನು ಇವ್ರ ಕೈಯಲ್ಲಿದೆ. ಅಷ್ಟು ಬಲ ಇದೆ ಅಲ್ಲ, ಅವ್ರ ಬಲ ಇವ್ರ ಕೈಯಲ್ಲೇ ಇರೋದು. ಆಫ್ ಆಗ್ಬಿಟ್ರೆ ಹೋಗ್ಬಿಡುತ್ತಲ್ಲ, ಅದಕ್ಕೆಲ್ಲ ಸ್ಟಾಪ್ ಮಾಡೋದು ಪರಮಾತ್ಮ. ದೇವ್ರನ್ನ ಯಾರು ಸ್ಟಾಪ್ ಮಾಡಕ್ ಬರೋದಿಲ್ಲ. ಇದು ಪದದ ಅರ್ಥ ಸ್ವಾರಸ್ಯ ಆಗಿದೆ. ಬರೇಶ, ಬಲೇಶ, ರಬಲಯೋ ಅಭೇಶ ಅಭೇದ. ಸುಖೇಶ, ಸುಖೇಶ, ಸುಖಕ್ಕೆ ಒಡೆಯ ಪರಮಾತ್ಮ. ಅದಕ್ಕೋಸ್ಕರ ಬೇರೆ ಯಾರಿಗೂ ಸುಖ ಕೊಡೋ ಶಕ್ತಿ ಇಲ್ಲ. ಅವರು ಸುಖವಾಗಿರೋ ಶಕ್ತಿನೇ ಇಲ್ಲ, ಇನ್ನೊಬ್ರಿಗೆ ಸುಖ ಕೊಡೋದು ಎನ್ನುವಂತ ಅದರಲ್ಲಿ ಸಾಧ್ಯ ಇಲ್ಲ. ಸೊ ನೆಮ್ಮದಿ ಕೊಡೋ ಶಕ್ತಿ ಇರೋದು ಯಾರಿಗೆ? ಪರಮಾತ್ಮನಿಗೆ ಮಾತ್ರ. ಸುಖೇಶ. ಇನ್ನೂ ಸ್ವಾರಸ್ಯ ಇದೆ. ಖ ಅಂದ್ರೆ ಇಂದ್ರಿಯಗಳು, ಸುಖಗಳು ಒಳ್ಳೆ ಇಂದ್ರಿಯಗಳು, ಅದು ಕೇಶ. ಋಷಿಕೇಶ ಫಸ್ಟ್ ವರ್ಡ್ ಅದೇ, ಕೊನೆ ವರ್ಡ್ ಅದೇ, ಎರಡು ಋಷಿಕೇಶ ಅಂತಾನೆ. ಸುಖೇಶ. ಮತ್ತೆ ಸುಖವಾಗಿ ಈಶಾನ್ಯ. ಕೆಲಸಕ್ಕೆ ಹೈಯರ್ ಜವಾಬ್ದಾರಿ ಬಂದ್ಬಿಟ್ರೆ ಭಾರಿ ಟೆನ್ಷನ್ ಜಾಸ್ತಿ. ಎಷ್ಟೋ ಜನ BP ಶುಗರ್ ಬರೋದು ಆಗ್ಲೇನೆ. ಕ್ಲರ್ಕ್ ಆಗಿದ್ದ ಬರೋದಿಲ್ಲ, ಆಫೀಸರ್ ಆದ ತಕ್ಷಣ ಬಂದ್ಬಿಡೋದು. ಯಾಕೆ? ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದಕ್ಕೆ ಎಷ್ಟು ಬಿಟ್ಟು ಬಿಡ್ತಾರೆ, ಹಾಳಾಗೋಗಿ ಬೇಕಿಲ್ಲ. ಅವ್ರಿಗೆ ಎಲ್ಲರ ಮೇಲೆ ಬರದ ಹೊಡ್ಬೇಕು ಇವನು. ಎಲ್ಲಾರು ಅವನ್ ಯಾಕೆ ಬಂದಿಲ್ಲ, ಇವನ್ ಯಾಕೆ ಬಂದ, ನಮ್ಮಲ್ಲಿ ಹಾಗಲ್ಲ, ಹೋಗಿ ಬಂದ್ಬಿಡ್ತೀವಿ ಅಷ್ಟೇ. ಅಲ್ಲಿ ಹಾಗಿಲ್ಲ. ಅವನ್ ಯಾಕೆ ಇವ್ನ ಯಾಕೆ ಬರಲಿ, ನೀನ್ ಯಾಕೆ ಕೇಳಲಿಲ್ಲ ಅಂತ ಅವ್ರು ಕೇಳ್ತಾರಂತೆ. ಅವನ್ ಯಾಕೆ ಬರ್ಲಿಲ್ಲ, ಬಂದವನು ಎಲ್ಲೋ ಇಲ್ಲಲ್ಲಿ ಎಲ್ಲಿ ಹೋಗಿದ್ದಾನೋ ಅವನಿಗೆ, ಅಲ್ಲೇ ಕೆಟ್ಟ ಹೋಗ್ಬಿಡತ್ತೆ ಕಡೆ. ಅದಕ್ಕೇನೆ ಪರಮಾತ್ಮ ಸುಖವಾಗಿ ಈಶ ಆರಾಮಾಗಿದ್ದು ಬಿಟ್ಟಿದ. ಯಾಕೆ? ಒಳಗೆ ಪ್ರೇರೇಪಣೆ ಮಾಡ್ತಾನೆ ದೇವರು, ಹೊರ ಕಂಟ್ರೋಲ್ ಮಾಡ್ತಾನೆ. ಎಲ್ಲಾ ಇಂದ್ರಿಯಗಳಿಗೂ ಹೊರನಿಂದಾನು ಈಶ, ಹೊರನಿಂದಾನು ಈಶ. ಇದೆಲ್ಲ ಗೊತ್ತಿದ್ದು ಹೇಳಿದಾಗ ಏನಾಗುತ್ತಾಗ ಋಷಿಕೇಶ ಸುಕೇಶ, ಅವಾಗ ಏನಾಗುತ್ತೆ ಹೇಳ್ತಾನೆ, ಕುಣಿತಿರ್ತಾನೆ. ನಾಟ್ಯಕ್ಕೆ ಬರುತ್ತಾ ದ್ವಾದಶೋತ್ರ ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ? ನರ್ತನಕ್ಕೆ ಬರುತ್ತೆ. ನಮ್ಮಲ್ಲಿ ಇಲ್ಲೇ ಇಲ್ಲಲ್ಲ, ವ್ಯವಸ್ಥೆನೇ ಇಲ್ಲ. ನಮ್ಮಲ್ಲಿ ದ್ವಾದಶೋತ್ರ ನರ್ತನ ಯಾಕೆ ಇಡಬಾರದು? ಇಲ್ಲ. ಅದು ಹೇಳೋ ಅಭ್ಯಾಸ ನೈವೇದ್ಯ ಕಾಲಕ್ಕೆ. ಅವ್ರು ತೆರೆ ಹಾಕ್ತಾರೆ, ಅವ್ರು ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಬೋದು ಯಾರು ಕೇಳೋಕೆ ಇಲ್ಲ ಅದು. ಅವರು ಆ ಕಡೆ ಅವ್ರೇನೋ ಮಾಡ್ತಿರ್ತಾರೆ. ಉಳಿದವ್ರು ಏನ್ ದೇವರು ಕಾಣಿಸಲ್ಲ, ಕಡಿದೂ ಇಲ್ಲ. ಇವ್ರು ಸಂಸ್ಕೃತ ಬರಲ್ಲ, ಒಂದು ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ, ಸಂಸ್ಕೃತ ಬರೋದಿಲ್ಲ, ಮಾಡ್ಕೊಬಾರ್ದಾಗೆ ಸ್ವಲ್ಪ ಬರುತ್ತಲ್ಲ. ಇಲ್ಲ ಕೇಶವ ಕೇಶವದ ಅರ್ಥ ಆಗ್ಬಾರ್ದ ಕೊನೆ ಪಕ್ಷ. ಅವಾಗೇನಾಗ್ತದೆ? ನರ್ತನ. ಆಗ ನಗುವರು, ರೋಜಿಸುವರು, ನಾಟ್ಯ ಮಾಡೋರು, ಬಗೆಯರು ಬಡತನ ಭಾಗ್ಯ ಭಾಗವತರು, ತೆಗೆಯರು ನಿನ್ನಲ್ಲಿ ಮನವ ಒಮ್ಮೆಗಾದರು, ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರು. ಆ ರೀತಿ ಎಂಜಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಮುಂದೆ ಪದ್ಮನಾಭ ಶುಭೋದ್ಭವ ಬಂದೇ. ಈ ಋಷಿಕೇಶ ಆಯ್ತು, ಪದ್ಮನಾಭ. ಪದ್ಮನಾಭ ಶುಭೋದ್ಭವ ಬಂದೇ ಸಂಭೃತ ಲೋಕ ಭರಾಭರ ಭೂರೇ. ಪದ್ಮನಾಭ, ಪದ್ಮನಾಭ ಅನ್ನೋ ಪದ ಸಾಮಾನ್ಯ ಪದ ಅಲ್ಲ. ಯಾಕೆ? ಹೊಟ್ಟಲಲ್ಲಿ ಏನಿದೆ? ಪದ್ಮ ಇದೆ. ನಾಭಿಯಲ್ಲಿ ಪದ್ಮ ಇದೆ, ಪದ್ಮನಾಭ. ಎಲ್ಲರೂ ನಾಭಿಯಲ್ಲಿ ಹೂ ಇಟ್ಕೊಂಡು ಬಿಟ್ಟು ಪದ್ಮನಾಭರಾಗ್ತಾರ? ಆ ಪದ್ಮ ಏನದು ಆಕ್ಚುಲಿ?
ಏನದು? ಮಹಾಲಕ್ಷ್ಮಿ 14 ಲೋಕಗಳ ಕಮಲ. ಇಡೀ ಲೋಕ ಒಟ್ಟಲ್ಲಿ ಇಟ್ಕೊಂಡಿದ್ದ. ಹೊಟ್ಟೆ ಯಾಕೆ ಬಟ್ಟೆ ಗೊತ್ತಾ? ಒಳಗಿಟ್ಕೊಂಡಿದ್ದ, ಹೊರಗೆ ಬಂತದೀಗ. ಪ್ರಳಯ ಕಾಲದಲ್ಲಿ ಒಳಗಿಟ್ಕೊಂಡಿದ್ದ, ಸೃಷ್ಟಿ ಕಾಲಕ್ಕೆ ಹೊರಗೆ ಬಂತ ಅಷ್ಟೇ. ಇಂಥದ್ದು ಯಾರು ಇದ್ದಾರ? ಫಿಕ್ಸ್ ಮಾಡ್ಕೊಂಡು ಬರುತ್ತ ಅದು ಒಳಗಿಂದ ಬರ್ಬೇಕು. ಈ ಬಿಗ್ ಹಾಕೊಳ್ಳೋದು ಹೇಗಿರುತ್ತೆ, ಬಟ್ ನ್ಯಾಚುರಲ್ ಸ್ಕೂಲ್ ಹೇಗಿರುತ್ತೆ ಆ ತರ ಆಗುತ್ತೆ. ಅದಲ್ಲ, ಅದಕ್ಕೆ ಪದ್ಮನಾಭತ್ವ ಅನ್ನೋದು ವಿಷ್ಣುವಿನ ಲಿಂಗ. ಬ್ರಹ್ಮಸೂತ್ರ ಮೊದಲನೇ ಭಾಷೆದ ಮೊದಲನೇ ಸೂತ್ರ ಅದೇ ಅರ್ಥ. ಪದ್ಮನಾಭ ಅಂದ್ರೆ ಯಾರು ಅಂದ್ರೆ ಅದು ಮಾತು ಬಂತು. ಎಲ್ಲರನ್ನು ಎಲ್ಲಾ ಶಾಸ್ತ್ರ ಯಾರನ್ನು ಹೇಳುತ್ತೆ ಅಂದ್ರೆ ಅಜಶ್ಚನಾಭವು ಅಧ್ಯೇಕ ಬರ್ಪಿತ. ಒಬ್ನಿದ್ದಾನೆ, ಅವನ್ ನಾಭಿಯೊಳ ಕಮಲ ಇದೆ, ಅವನ ಬಗ್ಗೆ ಹೇಳುತ್ತೆ ಅಂತ ಹೇಳ್ಬಿಟ್ಟು. ಯಾರು ನಾಭಿಲ್ಲ ಕಮಲ ಏನಂತ ಪ್ರಶ್ನೆ ಶುರುವಾಯ್ತು. ಯಾರು? ಪದ್ಮನಾಭ ನಾರಾಯಣ, ಬೇರೆಯವರು. ಬಹಳ ಮುಖ್ಯವಾದ ಪದ ಪದ್ಮನಾಭ. ಶುಭೋದ್ಭವ, ಹೇ ಶುಭ, ಹೇ ಉದ್ಭವ ಒಂದೇ. ಭೂದ ಮೇಲೆ ಸಂಭೃತ, ಲೋಕ, ಭರ, ಆಭರ ಎಲ್ಲ ಬಿಡಿಸ್ಬಿಡ್ಬಹುದು, ಎಲ್ಲನೂ ಕೊಡಿಸ್ಬೋದು. ಸಂಭೃತ, ಲೋಕ, ಭರ, ಭರ, ಭೂರೇ, ದಾಮೋದರ, ದೂರತರಾಂತರ ಒಂದೇ, ದಾರಿತಪ, ರಗಪಾರ, ಪರಸ್ವ. ಪದ್ಮನಾಭ ನಾಭಿಯಲ್ಲಿ ರಮಾರೂಪದ ಎಲ್ಲ 14ಗಳ ಸಾರರೂಪವಾದ ಪದ್ಮವನ್ನು ಹೊಂದಿದವನೇ, ಆ ಅರ್ಥ. ಎರಡನೇದೇನು? ಶುಭ ಉದ್ಭವ. ಶುಭ ಅಂದ್ರೆ ಮಂಗಳಕರವಾದ ಉದ್ಭವ, ಅವತಾರವನ್ನು ಹೊಂದಿದವನೇ. ಯಾತಕ್ಕೆ? ಒಂದಕ್ಕೂ ಪ್ರಾಕೃತ ರೂಪನೇ ಇಲ್ಲ, ಅನಾದಿ ನಿತ್ಯ. ಶುಭ ಉದ್ಭವ. ಆಮೇಲೆ ಒಂದೇ ಸಂಭೃತ ಲೋಕಭರಾಭರ ಪೂರೆ. ಸಂಭೃತ ಲೋಕಭರ, ಎಲ್ಲಾ ಲೋಕದ ಭಾರವನ್ನು ಹೊತ್ತಿದ್ದಾನೆ ಪರಮಾತ್ಮ. ಏನಾಗಿದ್ದಾನೆ? ಸಕಲ ಲೋಕದ ಭಾರ. ಬರೀ ಪ್ರಧಾನಮಂತ್ರಿ ಅವರೆಲ್ಲ ಇಡೀ ದೇಶದ ಭಾರ ಹೊರಬೇಕು. ಪರಮಾತ್ಮ ವಿಶ್ವದ ಭಾರ, ಅದು ಒಂದ್ಸರ್ತಿ ಅಲ್ಲ, ಭೂತ ಭವ್ಯ ಭವತ್ ಪ್ರಭು ಇಷ್ಟು ಭಾರ ಹೊತ್ತಿದ್ದಾನೆ. ಸಂಭೃತ, ಅದ್ ಹೇಗೆ? ಸಮ್ಯಕ್, ಎಫರ್ಟ್ಲೆಸ್ ಆಗಿ ಆರಾಮಾಗಿದ್ದು ಬಿಡ್ತಾನೆ. ಲೋಕಭರಾಭರ ಭೂರೆ. ಲೋಕಭರವನ್ನ ಸಾಮಾನ್ಯ ಭೂಮಿ ಗುಂಡಾಗಿದೆ ಅಂತ ಹೇಳ್ತಾರಲ್ಲ, ಗೋಳ ತಲೆ ಮೇಲೆ ಚೆಂಡಿಟ್ಕೊಂಡು ಓಡಾಡಿ ಸಾಕು, ಭೂಮಿ ಬೇಡ. ತೊಂಡಿಟ್ಕೊಂಡು ಏನಾಗುತ್ತೆ, ಭಾರಿ ಕಷ್ಟ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ. ಬಿದ್ದು ಚಪ್ಪಡೆ ಬಿದ್ದು ಬಿಡುತ್ತೆ, ಸುಮ್ಮನೆ ಇದ್ರೆ ಬಿದ್ದು ಬಿಡುತ್ತೆ, ಸ್ವಲ್ಪ ಮೂವ್ ಮಾಡೇ ಬಿದ್ದು ಬಿಡುತ್ತೆ ಅಷ್ಟೇ. ಈ ಭೂಮಿನ ಯಾವಾಗ ಹೊತ್ತಿದ್ದಾನೆ ದೇವ್ರು ಹೇಗಿರ್ಬೇಕು? ಅದು ಇನ್ನು ಹೇಗೆ ಹೊತ್ತಿದ್ದಾನೆ ಗೊತ್ತಾ? ವರಾಹ ದೇವರು ಹೊತ್ತಿದ್ದಾರೆ. 2 ಕೋರೆ ದಾಡಿ ಇದೆ. ಒಂದು ಕೋರೆ ದಾಡಿ ಮೇಲೆ ಅದರ ತುದಿಯಲ್ಲಿ ಹೊತ್ತಿದ್ದಾನೆ. ಹೀಗಿಡ್ಕೊಂಡು ಹಿಡ್ಕೊಂಡು ಬರುತ್ತೆ, ಹಿಂಗೆ ಬಿದ್ದೋಗ್ಬಿಡುತ್ತೆ. ಆ ಕೋರೆ ದಾಡಿಯ ತುದಿ ಇದೆಯಲ್ಲ, ಮುಂದೆ ಬರುತ್ತೆ. 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಸಗಿರಿಧರ ಧರಾತಲ ಭಾ ಸುಸೂಕರ ಪರಮ ವಿಬೋಧ ಹೇ ಭವಮ ಶರ. ದೇವ್ರ ಬ್ಯಾಲೆನ್ಸ್ ಆಗಿದೆ, ಯೋಚನೆ ಮಾಡಿ. ಇಷ್ಟಾರೆ ಎಫರ್ಟ್ ಎಂದಾರು ಉದ್ಯೋಗ ಅಸ್ವ ಬಿಡೋದ್ರೆ ಹೋಗ್ಬಿಡ್ತು ಕತೆ, ಏನಾಗತ್ತೆ ಪರ್ಫೆಕ್ಟ್. ಇದೆಲ್ಲ ನೋಡಿದ್ರೆ ದೇವರ ಅನೇಕ ಮುಖಗಳ ಹಿರಿಮೆ ಗೊತ್ತಾಗುತ್ತೆ. ಆಗ ಭಕ್ತಿ ತಕ್ಷಣ ಜಾಸ್ತಿ ಆಗುತ್ತೆ. ಓ ಭಾರಿ ಗ್ರೇಟ್ ಅಂತೀವಲ್ಲ, ಅದೇ ಭಕ್ತಿ. ಗ್ರೇಟ್ ಅಂತ ಹೇಳಿದ ತಕ್ಷಣ ಏನಾಗುತ್ತದ? ನಮ್ಮೆಲ್ಲರನ್ನು ಮೀರಿಸಿದ್ದಾನೆ ದೇವರು ಅಂತ. ಅವನು ಅದ್ರ ಮೇಲೆ ಇಡೀ ಜಗತ್ತು ಹೊತ್ತಿದ್ದಾನೆ ಪರಮಾತ್ಮ. ಅದಕ್ಕೆ ಅರ್ಥ ಏನು ಅಂದ್ರೆ ಎಲ್ಲದೂ ಪೂರ್ಣ, ಅದು ಅಷ್ಟೇ ಪೂರ್ಣ. ಅರ್ಥ ಆಯ್ತಾ? ಇವತ್ತು ನಾವು ಯಾವ್ದೋ ಬೆಟ್ಟ ಹತ್ತಿ ಹೋಗ್ತೇವೆ, ಬದರಿ ಹೋಗ್ತೇವೆ, ಎಷ್ಟು ಶಿಖರ, ಎಷ್ಟು ದೊಡ್ಡದಿದೆ, ಇಲ್ಲಿ ಕಿಲೋಮೀಟರ್ ಅಂತ ಜಾಗ ಇಲ್ವಾ? ದೂರ ಹೋಗ್ಬಿಟ್ಟು ಈಗ ಕಾಣಿಸುತ್ತೆ ಅಷ್ಟೇ, ಹತ್ರ ಹೋದ್ರೆ ಕಾಣಿಸುತ್ತೆ. ದೇವರು ಎಲ್ಲ ಕಡೆ ಹೋದ್ರು ಪೂರ್ಣನೇ ಆಗಿದ್ದಾನೆ. ಗೊತ್ತಾಯ್ತು? ಅದು ದೇವರ ಹಿರಿಮೆ. ಭರಾಭರ ಭೂರೆ, ಭರ ಲೋಕ ಭರ, ಆಭರ ಅಭರ. ಇಷ್ಟಾದ್ರೂ ಭಾರ ನಿನಗಿಲ್ಲ, ಅಥವಾ ಆಭರ ಆರಾಮ ಹೊತ್ತಿದ್ದೀಯ. ಭೂರಿ, ಭೂರಿ ಅಂದ್ರೆ ಪೂರ್ಣ. ಭೂರಿ ಭೋಜನವಾಯ್ತು ಅಂತ ಹೇಳೋದಿಲ್ಲ? ಭೂರಿ ಬ್ರಾಹ್ಮಣ ಸುವಾಸನೆಯ ಭೂರಿ ಭೋಜನದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು, ಅಲ್ಲಿ ಮುಗಿತು ಅಂತ. ಭೂರಿ ಭೂರಿ ಪೂರ್ಣ. ಅದಕ್ಕೆ ಭೂರಿ, ಭೂರಿ ಶ್ರವ, ಭೂರಿ ಹೆಸರುಗಳಿದೆ. ದಾಮೋದರ ದೂರತರ ಅಂತರ ಒಂದೇ. ಅದಿಷ್ಟು ಕೂಡ ಪದ್ಮನಾಭನ ಮಹಿಮೆ. ಆಮೇಲೆ ದಾಮೋದರನ ಮಹಿಮೆ, ಆಮೇಲೆ ಉಪಸಂಹಾರ. ಇಷ್ಟು ಮಾಡ. ನಾಳೆ ದಿವಸ ಉಪಸಂಹಾರ ಮುಗಿಯಲ್ಲ, ನಾಳೆ ಇದೆಲ್ಲ ಇದೆ. ದಾಮೋದರನ್ ಬೇಕಾಗ್ತಿದೆ. ಅದಾದ್ಮೇಲೆ ಅದು ಮುಗಿಬೇಕು. ಮನೆ ಆಚಾರ್ಯ ವಿಷಯ ಹೇಳ್ಕೊತಾರಲ್ಲ, ಈ ರೀತಿ ಯಾವುದಕ್ಕೂ ಬರೋದಿಲ್ಲ ಆಚಾರ್ಯರು. ಆನಂದ ತೀರ್ಥ ಮುನೀಂದ್ರ ಕೃತ ಹರಿ ಗೀತಿರಿಯಂ ಪರಮಾದರತ. ಎಷ್ಟು ಒತ್ತು ಹೇಳ್ತಾರೆ, ಎಷ್ಟು ಶಕ್ತಿ ಇದೆ ಅಂತ ಅನೌನ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ಇಡೀ ತಾತ್ಪರ್ಯಕ್ಕೂ ಒಂದು ಶ್ಲೋಕ ಹೇಳ್ತಾರೆ. ಬ್ರಹ್ಮಸೂತ್ರ ಅಷ್ಟು ಶ್ಲೋಕ ಹೇಳೇ ಇಲ್ಲ. ಗೊತ್ತಾಯ್ತಾ? ಇದಕ್ಕೆ ಇಷ್ಟು ಸೇರಿಸ್ತಾರೆ. ಯಾಕಂದ್ರೆ ತಪ್ಪು ಇದನ್ನಾದ್ರೂ ಹೇಳಿ ಕೊನೆ ಪಕ್ಷ ಅಂತ ಹೇಳೋದಕ್ಕೋಸ್ಕರ ಸಪರೇಟ್ ಮಾಡಿಬಿಟ್ಟು 8 ಹೆಚ್ಚು ಶ್ಲೋಕಗಳು 8 ಇರೋದು. ಕೆಲವು 12 ಇದೆ ಅಷ್ಟೇ, ಒಂದು 9 ಇದೆ. ಅಷ್ಟು ಚಿಕ್ಕದಾಗಿ ಬರೋದು. ದೊಡ್ಡ ಫಲಶ್ರುತಿ ಹೇಳ್ತಾರೆ, ಭಾರಿ ದೊಡ್ಡ ಫಲಶ್ರುತಿ.